Hello friends, welcome to Global Online University. Friends, I am Bahubali Desai. Friends, in this video we are going to discuss we are going to discuss previous year's questions from 11 to 12, 11 to 20 from the question paper 2017. Here we are following the series is W. ಅದೇ ರೀತಿ ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ಕರ್ನಾಟಕ ಸೆಟ್ ಟೆಸ್ಟ್ ಸೀರೀಸ್ 2020ನಲ್ಲಿ ನಾವು ನಿಮಗೆ 40 ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ. ಇದರ ಜೊತೆಗೆ 1000 MCQಗಳ PDF ಅನ್ನು ನೀಡ್ತಾ ಇದ್ದೀವಿ. ನೀವು ಎಲ್ಲ 40 ಟೆಸ್ಟ್ಗಳ ಸೊಲ್ಯೂಷನ್ PDF ಅನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಮತ್ತು ಪ್ರತಿಯೊಂದು ಯೂನಿಟ್ನ ಮೇಲೆ ನೋಟ್ಸನ್ನು ಕೂಡ ನೀಡ್ತಾ ಇದ್ದೀವಿ. ನೀವೇನಾದರೂ ಈ ಒಂದು ಕಾಂಪ್ರಿಹೆನ್ಸಿವ್ ಕೋರ್ಸ್ಗೆ ಜಾಯಿನ್ ಆದರೆ ಪೇಪರ್ 1ನಲ್ಲಿ ನೀವು 75ಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡಿತೀರಿ. ಇದರಿಂದ KSET ಕ್ವಾಲಿಫೈ ಮಾಡೋದು ಈಸಿ ಆಗ್ತದೆ. ಸೊ ವಿ ಆರ್ ಪ್ರೊವೈಡಿಂಗ್ ಯು 40 ಟೆಸ್ಟ್, 1000 MCQ PDF and also notes on each unit. If you attend these 40 tests, if you go through our 1000 MCQ PDF, if you follow our video lectures, I believe you are going to score more than 75 in paper 1. ಆ್ಯಂಡ್ ನೀವು ಗ್ಲೋಬಲ್ ಆನ್ಲೈನ್ ಯೂನಿವರ್ಸಿಟಿ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೋದು, ಅಥವಾ ನೇರವಾಗಿ ವಾಟ್ಸಪ್ ಗ್ರೂಪ್ನಲ್ಲಿಯೂ ಕೂಡ ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಬೋದು. ಅದೇ ರೀತಿ ಫ್ರೆಂಡ್ಸ್, ನಾವು ಜೂನ್ 1ರಿಂದ ಹೊಸ ಬ್ಯಾಚನ್ನು ಆರಂಭ ಮಾಡ್ತಾ ಇದ್ದೀವಿ. ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಅ ನ್ಯೂ ಬ್ಯಾಚ್ ಫ್ರಾಮ್ June 1st. ಹಿಯರ್ ಯು ಕ್ಯಾನ್ ಸಿ ದ ಶೆಡ್ಯೂಲ್. ಫಸ್ಟ್ ಟೆಸ್ಟ್ ವಿಲ್ ಬಿ ಆನ್ 1st June. ಡೈಲಿ ವಿಲ್ ಬಿ ಹ್ಯಾವಿಂಗ್ 2 ಟೆಸ್ಟ್. ಅದೇ ರೀತಿ ನಾವು ಕೂಡ ಎಲ್ಲ ಟೆಸ್ಟ್ಗಳು 20/6/2021 ಕೊನೆ ಆಗ್ತವೆ. ಸೊ ಫ್ರೆಂಡ್ಸ್, ನೀವೇನಾದರೂ ಈ 40 ಟೆಸ್ಟ್ಗಳನ್ನು ಅಟೆಂಡ್ ಆದರೆ ಇಲ್ಲಿ 2000 MCQಗಳ ಪ್ರಿಪ್ರೇಷನನ್ನು ಮಾಡ್ತೀರಿ. ಅದೇ ರೀತಿ ನೀವು ನಮ್ಮ 1000 MCQ PDF ಫಾಲೋ ಮಾಡಿದ್ರೆ ಅಲ್ಲಿಯೂ ಕೂಡ 1000 MCQಗಳಿಗೆ ಪ್ರಿಪ್ರೇಷನನ್ನು ಮಾಡ್ತೀರಿ. ನಮ್ಮೆಲ್ಲ ವಿಡಿಯೋ ಲೆಕ್ಚರ್ಸನ್ನು ನೀವು ಫಾಲೋ ಮಾಡಿದರೆ ಇಲ್ಲಿಯೂ ಕೂಡ ನೀವು ಸುಮಾರು 2000 MCQಗಳಿಗೆ ಪ್ರಿಪ್ರೇಷನನ್ನು ಮಾಡ್ತೀರಿ. ಸೊ ಟೋಟಲಿ ನೀವು ಇಲ್ಲಿ 5000 MCQಗೆ ಪ್ರಿಪ್ರೇಷನನ್ನು ಮಾಡ್ಬೋದು. ಸೊ ದೀಸ್ 40 ಟೆಸ್ಟ್ ಆರ್ ವೆರಿ ಹೆಲ್ಪ್ಫುಲ್ ಟು ಬೂಸ್ಟ್ ಯುವರ್ ಪೇಪರ್ 1 ಪ್ರಿಪ್ರೇಷನ್ ಫಾರ್ KSET. ಈ ಎಲ್ಲ ಮಟೀರಿಯಲ್ ನೀವು ಗ್ಲೋಬಲ್ ಆನ್ಲೈನ್ ಯೂನಿವರ್ಸಿಟಿ ಆ್ಯಪ್ನಲ್ಲಿಯೂ ಕೂಡ ಆಕ್ಸೆಸ್ ಮಾಡ್ಬೋದು. ಅದೇ ರೀತಿ ವಾಟ್ಸಪ್ ಗ್ರೂಪ್ನಲ್ಲಿಯೂ ಕೂಡ ಆಕ್ಸೆಸ್ ಮಾಡ್ಬೋದು. ಸೊ ಲೆಟ್ ಅಸ್ ಮೂವ್ ಟು ದಿ ಕ್ವಶನ್ಸ್. ಕ್ವಶನ್ ನಂಬರ್ 11. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಇಂಟರ್ವಿನಿಂಗ್ ವೇರಿಯೇಬಲ್? ಆಪ್ಷನ್ ಎ an instruction material, option B teacher, option C student, option D administration. ಎಸ್ ನಡುವೆ ಸಂಭವಿಸುವ ಅಂದರೆ ಇಂಟರ್ವೀನಿಂಗ್ ಚಲಕ ಎಂಬುದಕ್ಕೆ ಕೆಳಗಿನವುಗಳಲ್ಲಿ ಯಾವುದು ಉದಾಹರಣೆಯಾಗಿದೆ? ಎ ಬೋಧನಾ ಸಾಮಗ್ರಿ, ಬಿ ಶಿಕ್ಷಕ, ಸಿ ವಿದ್ಯಾರ್ಥಿ, ಡಿ ಆಡಳಿತ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. ಇನ್ಸ್ಟ್ರಕ್ಷನಲ್ ಮಟೀರಿಯಲ್ ಇಸ್ ನೋನ್ ಆಸ್ ದಿ ಇಂಟರ್ವೀನಿಂಗ್ ವೇರಿಯೇಬಲ್. ಎಸ್, ದಿಸ್ ಈಸ್ ಅನ್ ಇಂಟರ್ವೀನಿಂಗ್ ವೇರಿಯೇಬಲ್ ಬಿಟ್ವೀನ್ ಟೀಚರ್ ಆ್ಯಂಡ್ ದಿ ಸ್ಟೂಡೆಂಟ್ಸ್. ಇಲ್ಲಿ ಬೋಧನಾ ಸಾಮಗ್ರಿ ಒಂದು ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ನಡುವೆ ಇಂಟರ್ವೀನಿಂಗ್ ವೇರಿಯೇಬಲ್ ಆಗಿರುತ್ತದೆ. Yes, intervening variables refers to abstract processes that are not directly observable but that link the independent and dependent variable. Yes, intervening variables are going to link between the dependent and independent variable. Yes, for example, language. Yes, instruction material. These are the intervening variables. ಇಲ್ಲಿ ಇಂಟರ್ವಿನಿಂಗ್ ವೇರಿಯೇಬಲ್ಸ್ ಅಂತಂದರೆ ಇವು ಡಿಪೆಂಡೆಂಟ್ ಮತ್ತು ಇಂಡಿಪೆಂಡೆಂಟ್ ವೇರಿಯೇಬಲ್ಗಳ ನಡುವೆ ಸಂಬಂಧವನ್ನು ಏರ್ಪಡಿಸ್ತವೆ. ಉದಾಹರಣೆಗೆ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ನಡುವೆ ಸಂಬಂಧವನ್ನು ಏರ್ಪಡಿಸುತ್ತದೆ ಈ ಇನ್ಸ್ಟ್ರಕ್ಷನಲ್ ಮಟೀರಿಯಲ್. ಕ್ವಶನ್ ನಂಬರ್ 12. ವಿಚ್ ಆಫ್ ದ ಫಾಲೋವಿಂಗ್ ಡಸ್ ನಾಟ್ ಅಪ್ಲೈ ಟು ಮೈಕ್ರೋ ಟೀಚಿಂಗ್? ಎಸ್, ಆಪ್ಷನ್ ಎ ಫೋಕಸ್ ಆನ್ ಡೆವಲಪಿಂಗ್ ಟೀಚಿಂಗ್ ಸ್ಕಿಲ್ಸ್, option B feedback for trainees performance, option C limited number of students, option D a very wide and large topic. Yes, as you all know, very wide and large topic, this is not true about the micro teaching. Yes, here the topic will be small, topic will not be large. So option D is the right answer. ಈ ಕೆಳಗಿನಲ್ಲಿ ಯಾವುದು ಸೂಕ್ಷ್ಮ ಅನುಬೋಧನೆಗೆ ಅನ್ವಯವಾಗುವುದಿಲ್ಲ? ಮೈಕ್ರೋ ಟೀಚಿಂಗ್. ಎಸ್, ಶಿಕ್ಷಣದ ಕೌಶಲ್ಯವನ್ನು ವೃದ್ಧಿಪಡಿಸುವಲ್ಲಿ ಕೇಂದ್ರೀಕೃತವಾಗಿರುವುದು, ಇದು ಸರಿಯಾಗಿದೆ. ತರಬೇತಿಗೊಳ್ಳುವವರ ಕಾರ್ಯನಿರ್ವಹಣೆಯ ಪುನರ್ನಿವಿಷ್ಟ, ಇದು ಸರಿಯಾಗಿದೆ. ಮಿತ ವಿದ್ಯಾರ್ಥಿಗಳು ಇರ್ತಾರೆ, ಆದರೆ ಬಹುದೊಡ್ಡವಾದ ಮತ್ತು ವಿಶಾಲವಾದ ವಿಷಯವನ್ನು ನಾವು ಮೈಕ್ರೋ ಟೀಚಿಂಗ್ನಲ್ಲಿ ಆಯ್ಕೆ ಮಾಡಿಕೊಳ್ಳೋದಿಲ್ಲ. ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ. ಮೈಕ್ರೋ ಟೀಚಿಂಗ್, ಇಟ್ ಈಸ್ ಅ ಟೀಚರ್ ಟ್ರೈನಿಂಗ್. ರಿಮೆಂಬರ್, ಮೈಕ್ರೋ ಟೀಚಿಂಗ್ ಇಟ್ ಈಸ್ ಎ teacher training and faculty development technique where teacher reviews a recording of a teaching session in order to get constructive feedback from the peers. Yes, and also you can see the process of micro teaching here. Sometimes on process also you will get the question here. Plan first one is planning,
then teaching, then feedback, again replanning, reteaching, re-feedback. This is the process. Question number 13. If any person uses official uniforms of naval authorities to falsely represent himself to be a naval officer, he or she shall be guilty of an offense under Police Act 1922, Official Secrets Act 1923, option C, Protection of Civil Rights Act 1955, option D, Unlawful Activities Prevention Act 1967. Yes, here the right answer is option B, Official Secrets Act 1923. Yes, please remember it. ಯಾವುದಾದರೂ ವ್ಯಕ್ತಿ ತನ್ನನ್ನು ಸುಳ್ಳಾಗಿ ನೌಕಾಧಿಕಾರಿ ಎಂದು ಬಿಂಬಿಸಿಕೊಳ್ಳಲು ನೌಕಾಧಿಕಾರಿಯ ಸಮವಸ್ತ್ರ ದುರುಪಯೋಗಪಡಿಸಿಕೊಂಡರೆ ಅವನು ಅಥವಾ ಅವಳು ಯಾವ ಕಾಯ್ದೆಯಡಿ ತಪ್ಪಿತಸ್ಥರು? ಅವರು ಅಧಿಕೃತ ರಹಸ್ಯ ಕಾಯ್ದೆ 1923 ಈ ಒಂದು ಕಾಯ್ದೆಯಲ್ಲಿ ತಪ್ಪಿತಸ್ಥರಾಗ್ತಾರೆ. Yes, question number 14. An editor, according to section 3 into 2 of the Working Journalist Act, may be retrenched from service with a notice period of 6 months, 3 months, 2 months, 8 months. ಕಾರ್ಯನಿರತ ಪತ್ರಕರ್ತರ ಕಾಯ್ದೆಯ ಭಾಗ 3(2) ಪ್ರಕಾರ ಒಬ್ಬ ಸಂಪಾದಕನನ್ನು ಸೇವೆಯಿಂದ ವಜಾಗೊಳಿಸಲು ನೀಡಬೇಕಾದ ನೋಟಿಸಿನ ಅವಧಿಯಷ್ಟು 6 months, 6 ತಿಂಗಳುಗಳಾಗಿರುತ್ತದೆ. ಕ್ವೆಶ್ಚನ್ ನಂಬರ್ 15. ನೇಮ್ ದ ಅಫಿಷಿಯಲ್ ಪಬ್ಲಿಕ್ ಬ್ರಾಡ್ಕಾಸ್ಟರ್ ಆಫ್ ದ ಕಂಟ್ರಿ. ಆಪ್ಷನ್ ಎ ದೂರದರ್ಶನ್, ಆಪ್ಷನ್ ಬಿ ಆಲ್ ಇಂಡಿಯಾ ರೇಡಿಯೋ, ಆಪ್ಷನ್ ಸಿ ಪ್ರಸಾರ ಭಾರತಿ ಕಾರ್ಪೊರೇಷನ್, ಆಪ್ಷನ್ ಡಿ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್. ಎಸ್, ಭಾರತದ ಅಧಿಕೃತ ಸಾರ್ವಜನಿಕ ಪ್ರಸಾರಕ. ಎಸ್, ನಮಗೆಲ್ಲ ಗೊತ್ತಿದೆ ಪ್ರಸಾರ ಭಾರತಿ ಕಾರ್ಪೊರೇಷನ್. ಎಸ್, ಆಪ್ಷನ್ ಸಿ ಪ್ರಸಾರ ಭಾರತಿ ಕಾರ್ಪೊರೇಷನ್ ಇಸ್ ದ ಕರೆಕ್ಟ್ ಆನ್ಸರ್. Yes, Prasar Bharati, it is India's largest public broadcasting agency. Please remember it. And the headquarter of the Prasar Bharati is in New Delhi. Prasar Bharati on the headquarter New Delhi nallide. It is a statutory autonomous body set up by an act of the Parliament, and it comprises of Doordarshan Television Network, All India Network, All India Radio, which are earlier media units of the Ministry of Information and Broadcasting, but now these are under the Prasar Bharati. Question number 16. Indian Press Council consists of option A, chairman and 27 other members, option B, 28 members excluding chairman, option C, chairman and 29 other members, option D, chairman and 28 other members. ಭಾರತೀಯ ಪತ್ರಿಕಾ ಮಂಡಳಿಯಲ್ಲಿರುವುದು ಅಧ್ಯಕ್ಷರು ಮತ್ತು 27 ಜನ ಸದಸ್ಯರು, ಅಧ್ಯಕ್ಷರ ಹೊರತಾಗಿ 28 ಜನ ಸದಸ್ಯರು, ಅಧ್ಯಕ್ಷರು ಮತ್ತು 29 ಜನ ಇತರ ಸದಸ್ಯರು, ಅಧ್ಯಕ್ಷರು ಮತ್ತು 28 ಜನ ಇತರ ಸದಸ್ಯರು. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಚೇರ್ಮನ್ ಆ್ಯಂಡ್ 28 ಅದರ್ ಮೆಂಬರ್ಸ್. ಪ್ಲೀಸ್ ರಿಮೆಂಬರ್ ಇಟ್. ಇಲ್ಲಿ ಒಬ್ಬರು ಅಧ್ಯಕ್ಷರಿರ್ತಾರೆ ಮತ್ತು 28 ಜನ ಸದಸ್ಯರಿರ್ತಾರೆ. ಎಸ್, ದ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ, ಇಟ್ ಈಸ್ ಅ ಸ್ಟ್ಯಾಟ್ಯೂಟರಿ organization. Please remember it. And it was founded in the year of 1966. 1966ರಲ್ಲಿ ಇದು ಬರ್ತದೆ. ಅದೇ ರೀತಿ ಇಟ್ ಈಸ್ ದ ಸೆಲ್ಫ್ ರೆಗ್ಯುಲೇಟರಿ ವಾಚ್ಡಾಗ್ ಆಫ್ ದಿ ಪ್ರೆಸ್. ಎಸ್, ದೆನ್ it operates under the Press Council Act 1978. Please remember it. ಇಲ್ಲಿ ಕೂಡ ಕ್ವೆಶ್ಚನ್ ಬರ್ಬೋದು. ಇದು ಒಂದು ಪ್ರೆಸ್ ಕೌನ್ಸಿಲ್ ಆಕ್ಟ್ ಆಫ್ 1978 ನಲ್ಲಿ ಅಡಿಯಲ್ಲಿ ಕೆಲಸವನ್ನು ಮಾಡ್ತದೆ. ಆ್ಯಂಡ್ ದ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಕನ್ಸಿಸ್ಟ್ 1 chairman and 28 ಅದರ್ ಮೆಂಬರ್ಸ್. ಒಬ್ಬರು ಅಧ್ಯಕ್ಷರು, 28 ಜನ ಇತರ ಸದಸ್ಯರು ಇರ್ತಾರೆ. ಕ್ವೆಶ್ಚನ್ ನಂಬರ್ 17. ಅಂಡರ್ IPC 124A, whoever by words either spoken or written brings hatred towards the government established by law in India is an offender under option A, freedom of speech and expression, option B, contempt of legislature, option C, sedition, option D, defamation. IPC 124A ಅಡಿಯಲ್ಲಿ ಯಾವುದೇ ವ್ಯಕ್ತಿಯು ಭಾರತದಲ್ಲಿ ಸಂವಿಧಾನದ ಅನುಸಾರ ರಚನೆಗೊಂಡ ಸರ್ಕಾರದ ವಿರುದ್ಧ ದ್ವೇಷ ಹುಟ್ಟುವಂತೆ ಬರೆದರೆ ಅಥವಾ ಮಾತನಾಡಿದರೆ ಅದು ಯಾವ ಕಾಯ್ದೆಯಡಿ ಅಪರಾಧ? ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಶಾಸನ ಸಭಾ ನಿಂದನೆ, ದೇಶದ್ರೋಹ, ಮಾನಹಾನಿ. ಎಸ್, ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಸಿಡಿಷನ್. ಇದು ದೇಶದ್ರೋಹ. ಓಕೆ, 124A ಆಫ್ ದ ಇಂಡಿಯನ್ ಪೆನಲ್ ಕೋಡ್ ಲೇಸ್ ಡೌನ್ ದ ಪನಿಷ್ಮೆಂಟ್ ಫಾರ್ ಸೆಡಿಷನ್. ದೇಶದ್ರೋಹಕ್ಕೆ ಇದು 124A ಶಿಕ್ಷೆಯನ್ನು ನೀಡುತ್ತದೆ. ದ ಇಂಡಿಯನ್ ಪೆನಲ್ ಕೋಡ್ ವಾಸ್ ಎನಾಕ್ಟೆಡ್ ಇನ್ 1860 ಅಂಡರ್ ಬ್ರಿಟಿಷ್ ರಾಜ್. Question number 18. In India, whoever defames another person shall be punishable with
Option A, a simple imprisonment for 4 years. Option B, a fine imposed by the court with no imprisonment. Option C, a simple imprisonment for 3 years. Option D, a simple imprisonment for 2 years or with fine or with both. ಭಾರತದಲ್ಲಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಮಾನಹಾನಿ ಮಾಡಿದರೆ ನೀಡಬಹುದಾದ ಶಿಕ್ಷೆ ಎಂದರೆ ಆಪ್ಷನ್ ಎ 4 ವರ್ಷಗಳ ಸರಳ ಸೆರೆಮನೆವಾಸ. ಆಪ್ಷನ್ ಬಿ ನ್ಯಾಯಾಲಯ ವಿಧಿಸುವ ದಂಡ ಆದರೆ ಸೆರೆಮನೆವಾಸವಿಲ್ಲ. 3 ವರ್ಷಗಳ ಸರಳ ಸೆರೆಮನೆವಾಸ. ಆಪ್ಷನ್ ಡಿ 2 ವರ್ಷಗಳ ಸರಳ ಸೆರೆಮನೆವಾಸ ಅಥವಾ ದಂಡ ಅಥವಾ ಎರಡು. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಅ ಸಿಂಪಲ್ ಇಂಪ್ರಿಸನ್ಮೆಂಟ್ ಫಾರ್ 2 years ವಿತ್ ಫೈನ್ ಆರ್ ವಿತ್ ಫೈನ್ ಆರ್ ವಿತ್ ಬೋತ್. ಎಸ್, a simple imprisonment 2 years or with fine or with both. ಓಕೆ, 2 ವರ್ಷಗಳ ಸರಳ ಸೆರೆಮನೆವಾಸ ಅಥವಾ ದಂಡ ಅಥವಾ ಎರಡು. ಓಕೆ, ಅಂಡರ್ ದ ಕ್ರಿಮಿನಲ್ ಲಾ ಡಿಫಾಮೇಷನ್ ಈಸ್ ಅ offense and compoundable offense, hence a policeman may arrest only with an arrest warrant. Yes, please remember it. And it is arrest warrant will be issued by the magistrate, and the Indian Penal Code punishes the offense with a simple imprisonment up to 2 years or fine or both. Question number 19. Two statements A and B are given here. You have to consider statements are true. Which of the given conclusions logically follows from the given statements? Yes, statement A is some musicians are singers. Statement B, all the singers are dancers. Conclusion, some musicians are dancers. Conclusion 2 is no singer is musician. Option A, only conclusion 1 follows. Option B, only conclusion 2 follows. Option C, either conclusion 1 or 2 follows. Option D, neither conclusion 1 or 2 follows. So let us try to solve it. Here some musicians are singers and all the singers are dancers. Okay, let us draw all the singers are dancers. Okay, all the singers are dancers. Then some musicians are singers. Yes, this circle is for musicians and some musicians are singers. Yes, this circle represents musicians. Okay, this circle is for singers, then this is for dancer, this is for musicians. Let us go through the conclusions. Conclusion 1 is some musicians are dancers. Yes, some musicians are dancers. Yes, this area represents musicians who are also dancers. Yes, there is no doubt conclusion 1 is following here. Conclusion 2, no singer is musician. No, this area represents singers who are also musicians. Yes, this area represents singers who are also musicians, but here it is telling no singer is musician, so only one follows here. Let us check it. Yes, option A, only conclusion 1 follows here. ಇಲ್ಲಿ 2 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, 2 ನಿರ್ಧಾರಗಳನ್ನು ಕೊಟ್ಟಿದ್ದಾರೆ. ಯಾವ ನಿರ್ಧಾರಗಳು ಸರಿಯಾಗಿವೆ ಅಂತ ನೀವು ಚೆಕ್ ಮಾಡಬೇಕು. ಕೆಲವು ಸಂಗೀತಗಾರರು ಗಾಯಕರಂತ ಇದೆ, ಅದೇ ರೀತಿ ಎಲ್ಲ ಗಾಯಕರು ನೃತ್ಯಗಾರರು ಅಂತ ಇವಾಗ ತಾನೇ ಬಿಡಿಸಿದೆ. ಓಕೆ, ಎಲ್ಲ ಗಾಯಕರು, ಇವರೆಲ್ಲ ಏನಿವರು ಗಾಯಕರು, ಇವರೆಲ್ಲ ಗಾಯಕರು ಏನಾಗಿದ್ದಾರೆ, ನೃತ್ಯಗಾರರಾಗಿದ್ದಾರೆ, ಹೌದಲ್ಲ. ಓಕೆ, ಎಲ್ಲ ಗಾಯಕರು ನೃತ್ಯಗಾರರು, ಇವರು ಗಾಯಕರು ಇವರು. ಓಕೆ, ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನಿದೆ, ಕೆಲವು ಸಂಗೀತಗಾರರು ಗಾಯಕರು ಅಂತ ಹೇಳಿದ್ದಾರೆ. ಸೊ ಕೆಲವು ಸಂಗೀತಗಾರರು ಗಾಯಕರು, ಕೆಲವು ಸಂಗೀತ ಗಾಯಕರಾಗಿರೋದ್ರಿಂದ ಇದು ಇಲ್ಲಿಂದ ಪಾಸ್ ಆಗ್ತದೆ. ಸೊ ಇವರೆಲ್ಲ ಏನಿವರು ಸಂಗೀತಗಾರರು. ಓಕೆ, ಹಾಗಾದರೆ ಮೊದಲನೇ ಸ್ಟೇಟ್ಮೆಂಟ್ ಏನು ಹೇಳ್ತಾ ಇದೆ, ಕೆಲವು ಸಂಗೀತಗಾರರು ನೃತ್ಯಗಾರರು. ಎಸ್, ಕೆಲವು ಸಂಗೀತಗಾರರು ಏನಿದ್ದಾರೆ, ನೃತ್ಯಗಾರರು ಇದ್ದಾರೆ. ಎಸ್, ಇದು ಕರೆಕ್ಟ್ ಆಗಿದೆ ಅಲ್ಲ. ಈ ಒಂದು ಏರಿಯಾ ಏನು ಮಾಡ್ತದೆ, ಸಂಗೀತಗಾರರು ಮತ್ತು ನೃತ್ಯಗಾರರು ಎರಡೂ ಇರೋರನ್ನು ತೋರಿಸ್ತಾ ಇದೆ. ಸೊ ಕನ್ಕ್ಲೂಷನ್ 1 ಫಾಲೋಸ್ ಹಿಯರ್. ಅದರಿಂದ ಕನ್ಕ್ಲೂಷನ್ 1 ಇಲ್ಲಿ ಸರಿಯಾಗಿದೆ. ಎರಡನೇ ಸ್ಟೇಟ್ಮೆಂಟ್ ಏನು ಹೇಳ್ತಾ ಇದೆ, ಯಾವುದೇ ಗಾಯಕ ಸಂಗೀತಗಾರನಲ್ಲ. ಓಕೆ, ಇಲ್ಲಿ ನೋಡಿ, ಈ ಏರಿಯಾ ಏನಿದೆ ಅಲ್ಲ, ಇದು
ಗಾಯಕರನ್ನು ತೋರಿಸ್ತಾ ಇದೆ. ಈ ಗಾಯಕರು ಸಂಗೀತಗಾರರು ಕೂಡ ಆಗಿದ್ದಾರೆ. ಬಟ್ ಇಲ್ಲಿ ಏನು ಹೇಳ್ತಾ ಇದೆ, ಯಾವುದೇ ಗಾಯಕ ಸಂಗೀತಗಾರನಲ್ಲ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಕೇವಲ ಒಂದು ಮಾತ್ರ ಸರಿ ಇದೆ. ಕ್ವೆಶನ್ ನಂಬರ್ 20. In the following question, a statement is followed by two conclusions, number 1 and 2. We have to assume everything in the statement to be true. Then consider the two conclusions and decide which of them logically follows beyond a reasonable doubt. Statement: the government of India has decided to allocate rupees 100 crores each year for 5 years for developing smart cities project. Yes, the government of India has decided to allocate 100 crores rupees for every 5 years for the development of smart city. Okay, this is the statement here. Then conclusion 1 is, yes, rupees 500 crore is not sufficient for the development of smart cities. Yes, this is also correct, we can say. Sometimes 500 crore rupees it is not sufficient. Second one is 500 crore rupees is adequate for developing the smart cities project in India. Yes, this is also correct. But here they are telling that not sufficient, but here they are telling it is sufficient. So this statement is completely opposite to this statement, but both are correct. But these are both the statements conclusions are opposite here. So what will happen here? Either conclusion 1 or 2 will follow, any one will follow. Yes, is it correct? Okay. ಈ ಕೆಳಗಿನ ಪ್ರಶ್ನೆಯಲ್ಲಿ ಒಂದು ಹೇಳಿಕೆ ಇದೆ, ಎರಡು ನಿರ್ಧಾರಗಳಿವೆ. ಕೊಟ್ಟಿರೋ ಹೇಳಿಕೆಯನ್ನು ಸರಿ ಅಂತ ಊಹೆ ಮಾಡಿ. ಎರಡು ನಿರ್ಧಾರಗಳಲ್ಲಿ ಯಾವುದು ನಿರ್ಧಾರ ಸರಿ ಇದೆ ಎಂಬುದನ್ನು ನೀವು ನಿರ್ಧರಿಸಬೇಕು. ಹೇಳಿಕೆ ಏನು ಹೇಳ್ತಾ ಇದೆ, ಭಾರತ ಸರ್ಕಾರ ಈ ಸ್ಮಾರ್ಟ್ ನಗರಗಳ ಯೋಜನೆಗೆ 100 ಕೋಟಿ ಪ್ರತಿ 5 ವರ್ಷಗಳಿಗೆ ಖರ್ಚು ಮಾಡಲು ನಿರ್ಧಾರವನ್ನು ಮಾಡಿದೆ. ಎಸ್, ಸ್ಟೇಟ್ಮೆಂಟ್ ಹೇಳ್ತಾ ಇದೆ ಪ್ರತಿ 5 ವರ್ಷಕ್ಕೆ 100 ಕೋಟಿಯನ್ನು ಸ್ಮಾರ್ಟ್ ಸಿಟಿ ಮೇಲೆ ಖರ್ಚು ಮಾಡಬೇಕು. ಮೊದಲನೇ ನಿರ್ಧಾರ ಏನು ಹೇಳ್ತಾ ಇದೆ, ರೂಪಾಯಿ 500 ಕೋಟಿ ಸ್ಮಾರ್ಟ್ ನಗರಗಳನ್ನು ಭಾರತದಲ್ಲಿ ಅಭಿವೃದ್ಧಿಪಡಿಸಲು ಸಾಕಾಗುವುದಿಲ್ಲ. ಎಸ್, 500 ಕೋಟಿ ರೂಪಾಯಿ ಸಾಲದೇ ಇರಬಹುದು, ಇದು ಕೂಡ ಸರಿ. ಸ್ಟೇಟ್ಮೆಂಟ್ ಕನ್ಕ್ಲೂಷನ್ ಎರಡನೇದೇನು ಹೇಳ್ತಾ ಇದೆ, ರೂಪಾಯಿ 500 ಕೋಟಿ ಸ್ಮಾರ್ಟ್ ನಗರಗಳನ್ನು ಭಾರತದಲ್ಲಿ ಅಭಿವೃದ್ಧಿಪಡಿಸಲು ಸಾಕಾಗುವುದು, ಇದು ಕೂಡ ಸರಿಯಾಗಿದೆ ಅಂತ ಹೇಳ್ಬೋದು. ಆದರೆ ಎರಡೂ ಕನ್ಕ್ಲೂಷನ್ಗಳ ನಡುವೆ ಏನಿದೆ, ಇಲ್ಲಿ ಅಪೋಸಿಟ್ ರಿಲೇಷನ್ಶಿಪ್ ಇದೆ. ಇಂಥ ಸಂದರ್ಭದಲ್ಲಿ ಏನಾಗ್ತದೆ, ಯಾವುದಾದ್ರೂ ಒಂದು ಕನ್ಕ್ಲೂಷನ್ ಇಲ್ಲಿ ಸರಿಯಾಗ್ತದೆ. ಅದೆಲ್ಲ 500 ರೂಪಾಯಿ ಸಾಕಾಗ್ತದೆ ಅಂತ ಹೇಳ್ಬೋದು, ಇಲ್ಲ ಸಾಕಾಗೋದಿಲ್ಲ ಅಂತ ಹೇಳ್ಬೋದು. ಎರಡೂ ಕೂಡ ಫಾಲೋ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ನಿರ್ಧಾರ 1 ಅಥವಾ 2 ಅನುಸರಿಸುವುದು. ಓಕೆ ಫ್ರೆಂಡ್ಸ್, ದಿಸ್ ಈಸ್ ಅವರ್ ಟುಡೇ ಸೆಷನ್. ಅದೇ ರೀತಿ ಫ್ರೆಂಡ್ಸ್, ನಾವು ಮುಂದೆ ಬರುವ ವಿಡಿಯೋನಲ್ಲಿ ಇದೇ KSET 2017 ಪ್ರಶ್ನೆ ಪತ್ರಿಕೆಯ ಮೊದಲ ಪೇಪರ್ 1ರಲ್ಲಿನ 21ರಿಂದ 30ರವರೆಗಿನ ಕ್ವಶನ್ಗಳನ್ನು ಡಿಸ್ಕಸ್ ಮಾಡೋಣ. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಪೇಪರ್ 1 ಕ್ರ್ಯಾಶ್ ಕೋರ್ಸ್ನಲ್ಲಿ ನಾವು ನಿಮಗೆ 40 ಟೆಸ್ಟ್, 1000 MCQs, ಇ ಬುಕ್ ಎಲ್ಲ ನೀಡ್ತಾ ಇದ್ದೀವಿ. ನೀವು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಜಾಯಿನ್ ಆಗ್ಬೋದು. ಪೇಪರ್ 2 ಇಕನಾಮಿಕ್ಸ್ ಕೂಡ ನಾವು ಜನವರಿ 1ರಿಂದ ಹೊಸ ಬ್ಯಾಚ್ ಆರಂಭ ಮಾಡಿದ್ದೇವೆ. ಇಲ್ಲಿ ಕೂಡ ನೀವು 20 ಟೆಸ್ಟ್ಗಳನ್ನು ಪಡಿತೀರಿ, PDF ಸೊಲ್ಯೂಷನನ್ನು ಪಡಿತೀರಿ, ನೋಟ್ಸನ್ನು ಪಡಿತೀರಿ, PYQಸ್ಗಳನ್ನು ಪಡಿತೀರಿ, 1000 MCQ PDFಗಳನ್ನು ಪಡಿತೀರಿ. ಇದಕ್ಕೂ ನೀವು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಎನ್ರೋಲ್ ಆಗ್ಬೋದು. ಇಲ್ಲಿ ಶೆಡ್ಯೂಲನ್ನು ಕೂಡ ನೋಡ್ಬೋದು ನೀವು. ಎಕನಾಮಿಕ್ಸ್ ಸಬ್ಜೆಕ್ಟು 1ರಿಂದ 20ರವರೆಗೆ ಡೈಲಿ ಒಂದೊಂದು ಟೆಸ್ಟ್ ಇರ್ತದೆ. ಸೊ ಪೇಪರ್ 2 ಕಾಮರ್ಸ್ ಟೆಸ್ಟ್ಗಳಿಗಾಗಿ ಕೂಡ ನೀವು ಈ ನಂಬರನ್ನು ಸಂಪರ್ಕ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್. ಅದೇ ರೀತಿ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಸೇರಲು ಈ ಒಂದು ಲಿಂಕನ್ನು ಬಳಸ್ಬೋದು. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀವಿ. ಸೊ ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್ KSET aspirants.